ನಮಸ್ಕಾರ ರೀ. ನಮ್ಮ ಮಂದಿಗೆಲ್ಲ ನಮಸ್ಕಾರ. ಈಗ ನೋಡ್ರಿ, ದ್ರಾಕ್ಷಿ ಕಟ್ ಮಾಡೋ ಸಮಯ ಬಂತು. ಇನ್ನೇನು ಆಲ್ಮೋಸ್ಟ್ ಆಲ್ 10 ಬೇಡ 15 ದಿವ್ಸನಾಗ, ಯಾಕಂದ್ರೆ ಅಕ್ಟೋಬರ್ ಫಸ್ಟ್ ವಾರನಾಗ ಸೆಪ್ಟೆಂಬರ್ ತಿಂಗಳದಾಗ ಚಾಟ್ನಿ ಮಾಡಿದವರೆಲ್ಲ ಮಾಲ್ ಕಡಿಯೋಕ್ಕೆಲ್ಲ ರೆಡಿ ಆಗಿಬಿಟ್ಟಾರೆ. ಅಕ್ಟೋಬರ್ ತಿಂಗಳದಾಗೇನು ಚಟ್ನಿ ಮಾಡ್ಯಾರಲ್ಲ, ಅವರು ಇನ್ನೊಂದು 10 ದಿವಸ ಹೆಚ್ಚು ಕಡಿಮೆ ಆದರೂ ಅವ್ರದ್ದು ಮಾಲ್ ಕಟ್ ಮಾಡ್ಲಿಕ್ಕೆ ಬರ್ತದೆ. ನನಗೆ ಭಾಳಷ್ಟು ಜನ ರೈತರು ಮೊನ್ನೆ ಜೂ ಮೀಟಿಂಗ್ ಬಂದೇವಲ್ಲ, ಅಲ್ಲಿ ಆದರೂ ಭಾಳಷ್ಟು ರೈತರಿಗೆ ಕೇಳಿದ್ರೆ ನನಗೆ ಡಿಪ್ಪಿಂಗ್ ಆಯಿಲ ಕಾರ್ಬೋನೇಟ ಮತ್ತು ಇದು ಯಾವ ರೀತಿ ನಾವು ಹಾಕ್ಬೇಕ್ರಿ, ಡಿಪ್ಪಿಂಗ್ ಮಾಡೋಕ್ಕೆ ಪ್ರಮಾಣ ಎಷ್ಟು ಹಾಕ್ಬೇಕ್ರಿ ಅಂತ ಸಾಕಷ್ಟು ಜನ ಕೇಳಿದ್ರು. 2 ಸಾರಿ ಲೈವಿಗೆ ಬಂದಾಗರೂ ಕೇಳಿದರು. ಸ್ವಲ್ಪ ಸಮಸ್ಯೆ ಆಗಿರೋದ್ರಿಂದ ವಿಡಿಯೋ ಲೇಟ್ ಆಯ್ತು ನನಗೆ. ಈಗ ಸದ್ಯಕ್ಕೆ ನೋಡಿರಿ, ಡಿಪ್ಪಿಂಗ್ ಆಯಿಲ ಕಾರ್ಬೋನೇಟ್ ಇದ್ರ ಜೊತೆ ಕೆಲವೊಂದು ಇನ್ನೂ ಔಷಧಿಗಳು ಹಾಕೋಬೇಕಾಗ್ತದೆ. ಅದರದಿಂದ ನಮ್ಮ ಮುಂದೆ ಹೇಳ್ಕೊತ ಹೋಗ್ತೀನಿ ರೀ. ಈಗೇನದು ನೋಡಿರಿ, ನಾವು 6 ತಿಂಗಳು ಕಡ್ಡಿ ಬೆಳೆಸಿರ್ತೀವಿ, 4.5 ತಿಂಗಳು ದ್ರಾಕ್ಷಿ ಬೆಳೆಸಿರ್ತೀವಿ. ಮುಂದೆ ಅಕ್ಟೋಬರ್ ಹಿಡ್ಕೊಂಡು ಈ ಕಡೆ ನಾವೇನದ ಈ ಶೆಡ್ನಾಗ ಹಾಕೊಂಬಂದು ಭಾಳ ಕೆಲವೊಂದು ರೈತರು ನೆಗ್ಲೆಕ್ಟ್ ಮಾಡ್ತಾರೆ. ಹೋಲ್ ಬಿಡು ಅದಕ್ಕೇನು ಆಗ್ತದೆ, ಚೊಮ್ಮೆ ಎದ್ದು ಹೋಗಿರಿ, ಕೆಲವೊಂದು ನೆಗ್ಲೆಕ್ಟ್ ಮಾಡ್ತಾರೆ. ಆದರೂ ಎಲ್ಲ ವಿಷಯ ಎಲ್ಲ ರೈತರಿಗೆ ಗೊತ್ತದ. ಆದ್ರೆ ಅದಕ್ಕೆ ಒಂದು ಪದ್ಧತಿ ಅನುಸರಿಸಿದ್ರೆ ಮಾತ್ರ ನಮ್ಗೆ ಕಲರ್ ಬರ್ತದೆ. ಹೋದ ವರ್ಷ ಮಿನಿಮಮ್ ಏನು ಇಲ್ಲಂದರೂ ಒಂದು 100-150 ರೈತರ ಶೆಡ್ಗಳು ತಿರುಗಾಡಿ ಯಾವ ರೀತಿ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ತನ್ನನ್ನು ನೋಡ್ಕೊತ ಅಡ್ಡಾಡಿದ್ದಾರೆ. ಯಾಕಂದ್ರೆ ನಂದು ಆಮೇಲೆ ನನ್ನ ಸ್ವಂತ ಅನುಭವ ಪ್ರಕಾರನೂ ನಾನು ನೋಡಿದ್ದೆ ರೀ. ಭಾಳಷ್ಟು ರೈತರು ಏನು ಮಾಡ್ತಾರೆ, ಕಲರ್ ಹಾಳು ಮಾಡ್ಕೊತಾರೆ ರೀ. ಒಂದು ಕಾಳು ಕಲರ್ ಮಟ್ಟ ಐತಂದ್ರೆ ರೇಟ್ ನಮಗೆ ಭಾಳ ಡೌನ್ ಆಗಿಬಿಡ್ತದೆ. ಅದಕ್ಕೇನದ, ಯಾರೂ ಈ ಟೈಮ್ದಾಗ 1 ವರ್ಷ ಗುದ್ದಾಟ ಮಾಡಿರ್ತೀವಿ. ಇದು ಒಂದು 12-13 ದಿವಸ ಏನು ಟೈಮಿಂಗ್ ಅದ, ಭಾಳ ಕೇರ್ಫುಲ್ಲಾಗಿರ್ರಿ. ಯಾಕಂತಂದ್ರೆ ಅದು ಅವ್ರು ಮೊದಲು ಕಾಯ್ಕೊಂಡೇ ಕೂತಿರ್ತಾರೆ. ಯಾವ್ದು ಕಲರ್ ಡಿಮ್ ಕಾಣಿಸ್ತದ ಆ ಕಾಳು ಮುಂದಿಟ್ಕೊಂಡು ರೇಟ್ ಕಮ್ಮಿ ಮಾಡಿಬಿಡ್ತಾರೆ. 10-15-20 ರೂಪಾಯಿ ಗಟ್ಟಲೆ ಇಳಿಸಿಬಿಡ್ತಾರೆ. ಹಂಗಾಗಿ ಏನಾಗಿದೆ, ದೊಡ್ಡ ಸಮಸ್ಯೆ ಆಗ್ತದೆ ನಮ್ಗೆ. ಈಗ ಸದ್ಯಕ್ಕೆ ನಾ ಹೇಳ್ತೀನಿ ನೋಡಿರಿ, ನಾವಂತರೂ ಪ್ಲಾಟ್ನಾಗ ಮಾಲ್ ಕಡಿತೀವಿ. ಅದನ್ನು ಟ್ರೇಗಳನ್ನು ಬಿಸಿಲಾಗಿಡಬಾರ್ದು. ಫಸ್ಟ್ ಟೈಮ್ ಹೇಳ್ತೀನಿ ನಿಮ್ಗೆ, ಕಲರ್ ಡೌನ್ ಆಲಾರಂಗೆ ಮಾಡ್ಬೇಕಂದ್ರೆ ನಾವು ತಂದು ಶೆಡ್ಡಿನ ಹತ್ರ ಅಲ್ಲಿ ನೀವೇನು ಹೌದುಗಳು ಕಟ್ಕೊಂಡ್ರೆ ಕೆಲವೊಂದು ರೈತರಿಂದ ಜಂಬೂ ಟ್ರೇ ಮಾಡ್ಕೊಂಡ್ರೆ, ಆದರೆ ಜಂಬೂ ಟ್ರೇಕ್ಕಿಂತಲೂ ಹೌದುಗಳ್ದು ನನಗೆ ಬೆಟ್ರ್ ಅನ್ನಿಸ್ತದೆ ರೀ. ಒಂದು ಜಂಬೂ ಟ್ರೇ 800 ಹಿಡ್ಕೊಂಡು 1000 ಅದಾವೆ. ನಮ್ಗೆ 5-6 ಜಂಬೂ ಟ್ರೇ ಆದ್ರೆ ಮಾತ್ರ ನಮ್ಗೆ ಅದು ಎದ್ದಲಿಕ್ಕೆ ಸಾಧ್ಯ ಆಗ್ತದೆ. 5-6 ಸಾವಿರ ರೂಪಾಯಿ 10,000 ರೂಪಾಯಿ ಖರ್ಚು ಮಾಡಿದ್ರೆ ನಮ್ಗೆ ಹೌದು ರೆಡಿ ಆಗ್ತದೆ. 10,000ದಾಗ ಹೌದು ರೆಡಿ ಆಗ್ತದೆ ರೀ. ಇದು ಡೈಲಿ, ಇದು ಲೈಫ್ ಲಾಂಗ್ ರೀ. ಇದು ಅದು ಹಾಳೇ ಆಗಂಗಿಲ್ಲ. ಇದ್ರ ಬಗ್ಗೆ ನಾನು ಮತ್ತೆ ನಿಮ್ಗೆ ಹೇಳ್ತೀನಿ ರೀ. ಈಗ ಸದ್ಯಕ್ಕೆ ನೋಡಿರಿ, ನಾವು ದ್ರಾಕ್ಷಿ ಪ್ಲಾಟ್ ಒಳಗೆ ಮಾಲ್ ಕಡ್ದಿರ್ತೀವಿ. ಅಲ್ಲಿ ಬಿಸಿಲಾಗ ಬಾಳೋತನ ಬಿಡಬೇಡ್ರಿ. ತಂದು ಅದನ್ನು ನಾವು ಏನು ಕಡ್ದಿಟ್ಟಂಥ ಗೊನೆ ಕಾಳು ಏನದ ಗಿಡದಾಗಿತ್ತಂದ್ರೆ ಗಿಡದ ಆಹಾರ ಸಪ್ಲೈ ಆಗ್ತಿರ್ತದೆ. ಅಲ್ಲಿ ಕಾಳು ಕಾವಾದರೂ ಒಳ್ಳೆ ಕೋಲ್ಡ್ ಮಾಡಿಕೊಂಡು ಕಾಳನ್ನು ಕಲರ್ ತಿರುಗಲಾರಂಗೆ ನೋಡ್ಕೊತದೆ. ಕಟ್ ಮಾಡೋದ ಬಳಕ ಹೀಟ್ ಆಯ್ತಂದ್ರೆ ಏನೂ ಮಾಡೋಕ್ಕಾಗಲ್ಲ ರೀ. ಅದೇನದ ಆಟೋಮೆಟಿಕ್ ಕಾಳು ಡ್ಯಾಮೇಜ್ ಆಗಿ ಕಲರ್ ಮುಂದೆ ಡೌನ್ ಆಗೋಕ್ಕೆ ಚಾನ್ಸಸ್ ಇರ್ತದೆ. ಆದಷ್ಟು ಬೇಗ ಪ್ಲಾಟ್ನ ತಂದು ನೆರಳಾಗಿಡೋ ಪ್ರಯತ್ನ ಮಾಡಿರಿ, ಇಲ್ಲ ಗಿಡದ ಬಡ್ಡಿ ಗಿಡೋ ಪ್ರಯತ್ನ ಮಾಡಿರಿ. ಆಮೇಲೆ ಇನ್ನು ಮುಂದಿನ ರೀ, ಈಗ ಸದ್ಯಕ್ಕೆ ನೋಡಿರಿ, ನಾವು ಡಿಪ್ಪಿಂಗ್ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾ ಹೇಳ್ಕೊತ ಹೋಗ್ತೀನಿ ರೀ. ಈಗ ನೋಡಿರಿ, ಡಿಪ್ಪಿಂಗ್ ಮಾಡ್ಬೇಕಂದ್ರೆ ಹೌದುಗಳು ಮಾಡ್ಕೊಂಡವ್ರು ಏನದ 300, 350, 280, 400 ಲೀಟ್ರ್ ಹಿಂಗೆ ಅವರೊಂದು ಹೌದುಗಳು ಸೈಜಿನ ಮೇಲೆ ಅವರು ಹಾಕ್ತಿರ್ತಾರೆ. ನಾವು ಈಗ 100 ಲೀಟ್ರ್ ನೀರಿನ ಪ್ರಮಾಣ ಹೇಳಿರ್ತೀನಿ ರೀ. ಇಲ್ಲೇ ನಾವು ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡ್ಬೇಕು ರೀ. ಕೆಲವೊಂದು ರೈತರು ಏನು ಮಾಡಿಬಿಡ್ತಾರೆ ರೀ, ಫಸ್ಟ್ ಟೈಮ್ ಕಾರ್ಬೋನೇಟ್ ಕಲಿಸ್ತಾರೆ. ಇದು ಓಕೆ, ಕಾರ್ಬೋನೇಟ್ ಕಲಿಸಿದ ತಕ್ಷಣ ಆಯಿಲ್ ಹಾಕ್ತಾರೆ. ಆಯಿಲ್ ಹಾಕಿದ ತಕ್ಷಣವೇ ಏನು ಮಾಡ್ತಾರೆ ರೀ, ಹಿಂಗೆ ಕೆಪ್ಯಾಕ್ಸ ಅಥವಾ ಕೆಪ್ಯಾಕ್ಸರೇ ಹಾಕಿರ್ತಾರೆ, ಇಲ್ಲ ಫಾಸ್ಟ್ರೇ ಹಾಕಿರ್ತಾರೆ. ಇನ್ನೂ ಬೇರೆ ಯಾವ ಅವರು ಒಂದು ಕಂಪ್ನಿಗಳ ಅವ್ರ ಪ್ರಾಡಕ್ಟ್ಗಳು ಯಾವ ಸರಿ ಅನಿಸಿರ್ತಾರೆ ಅವ್ರು ತಂದು ರೈತರು ಹಾಕಿರ್ತಾರೆ. ಅದೊಂದು ವಿಷಯ ಬೇರೆ. ಈಗ ಸದ್ಯಕ್ಕೆ ನೋಡಿರಿ, ಮಿನಿಮಮ್ ಅದ್ರ ಮೇಲೆ ಡಿಟೇಲ್ ಆಗಿ ಬರೆದಿರ್ತಾನೆ. ಕಾರ್ಬೋನೇಟ್ ಹಾಕಿದ ತಕ್ಷಣ 10 ನಿಮಿಷ ಅಥವಾ 5 ನಿಮಿಷ ಹಿಡ್ಕೊಂಡು 10 ನಿಮಿಷ ಗ್ಯಾಪ್ ಕೊಡಬೇಕಂತ. ಅದು ಕಾಳು ಏನಾಗಿರ್ತದೆ ರೀ, ಕರಗಂಗಿಲ್ಲ. ಸೂಕ್ಷ್ಮ ಕಾಳುಗಳು ಉಳ್ಕೊಂಡಿರ್ತಾವೆ. ನೀವು ನೀರಿನಾಗ ಹಾಕಿದ ನಂತರ ಕಲಸಿದ ಬಳಿಕ ನೀವು ಹಿಂಗೆ ಸೂಕ್ಷ್ಮವಾಗಿ ಕಣ್ಣು ಹಾಕಿ ನೋಡಿರಿ, ಉಳ್ಕೊಂಡಿರ್ತದೆ. ಅದನ್ನು ಕರಗಿ ನೀರಿಗೆ ಹೊಂದಾಣಿಕೆ ಆಗ್ಬೇಕಾಗ್ತದೆ. ಆಮೇಲೆ ಕಾರ್ಬೋನೇಟ ಹಾಕಿದ ಬಳಿಕ ಏನಾಗಿರ್ತದೆ ರೀ, ನೀರು ಹೀಟಾಗಿರ್ತದೆ. ನಿಮಗೆ ಗೊತ್ತಾಗ್ತದೆ, ಕೈ ಒಳಗೆ ಹಾಕಿ ನೋಡಿರಿ ನೀವು. ಆದರೆ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಮ್ಯಾಲಿಂದ ಒಂದು ತೊಗಲು ಹೋಗ್ತಿರ್ತದೆ. ಅದಕ್ಕೆ ಜಾಸ್ತಿ ಹಾಕಬೇಡ್ರಿ ಕೈಯ. ಆ ನೀರಿಗೇನು ಹೀಟ್ ಆಗಿರ್ತದೆ ಅದು ಕೋಲ್ಡ್ ಆಗತನ ಆಯಿಲ್ ಹಾಕಬಾರ್ದು. ಇದು ದೊಡ್ಡ ಸಮಸ್ಯೆ ರೀ. ನಮ್ಮ ಕಲರ್ ಚಿತ್ರಣನೇ ಚೇಂಜ್ ಮಾಡ್ತದೆ.
ಮಟ್ಟೆ ಆಗಿಬಿಡ್ತದೆ ರೀ. ಆಮೇಲೆ ಇನ್ನೊಂದು ಏನಾಗ್ಬಿಡ್ತದೆ ರೀ, ನಮ್ಮ ದ್ರಾಕ್ಷಿ ಎಷ್ಟೇ ಕ್ವಾಲಿಟಿ 24-25 ಶುಗರ್ ಇದ್ದರೂ ಇಲ್ಲಿ ನಾವು ಇಡುವುದೇ ಅಂದ್ರೆ ಕಾಳು ಮಡಿಕೆ ಆಗಿಬಿಡ್ತು. ಕಂಪಲ್ಸರಿ ರೀ. ಇದು ಶುಗರ್ ಫುಲ್ ಇತ್ತು, ನಮ್ಮದು ಮಡಿಕೆ ಯಾಕಾಯಿತು ಕಾಳು ಅಂತಂದು ನೀವು ಕೇಳ್ಬೋದು. ಇದೇ ಸಮಸ್ಯೆ ರೀ. ಅದಾದ ನಂತರ ಆಯಿಲ್ ಆಯಿಲ್ ಹಾಕ್ಕೊಳ್ಳೋದು. ಆಯಿಲ್ ಹಾಕಿದ ನಂತರ ಆಯಿಲನ್ನು ಸರಿಯಾಗಿ ಮಿಕ್ಸ್ ಮಾಡೋದು ರೀ. ಮತ್ತು ನೀವೇನು ಆಯಿಲ್ ಮಿಕ್ಸ್ ಮಾಡ್ಕೊಂಡು ಬಳಿಕ ನೀವು ಕಿಪ್ಯಾಕ್ಸರೆ ಹಾಕೋರಿ, ಇಲ್ಲ ಪಾಸ್ಟರ್ ಹಾಕೋರಿ, ಇನ್ನೂ ಬೇರೆ ಬೇರೆ ಅದಾವೆ. ನಿಮ್ದು ಯಾವ್ದು ಅನುಕೂಲ ಅದ ಅದ್ರ ಪ್ರಮಾಣ ತಕ್ಕಂತೆ ಹಾಕ್ಕೊಂಡು ಏನದ ಚೆನ್ನಾಗಿ 2-3 ನಿಮಿಷ ಕಲಿಸ್ಬೇಕು ರೀ. ಕಾರ್ಬೋನೇಟ ಆಯಿಲ ಕಿಪ್ಯಾಕ್ಸ ಹಾಕಿದ ನಂತರ ಕಲಿಸಿ ಆ ನಂತರ ನಾವೇನು ರೆಡಿ ಆಯ್ತಪ್ಪ ಅಂದ ಬಳಿಕ ನಾವು ಟ್ರೇಗಳು ಎದ್ದಲಿಕ್ಕೆ ಚಾಲು ಮಾಡ್ಬೇಕು ರೀ. ಈಗೇನದ 100 ಲೀಟ್ರ್ ನೀರಿಗೆ ಕಾರ್ಬೋನೇಟ 2400 ಗ್ರಾಮ್ ಹಾಕ್ಕೊಂಡಿರ್ತೀವಿ ರೀ ನಾವು. ಆಮೇಲೆ 1900 ml ಏನದ ಆಯಿಲ್ ಹಾಕ್ಕೊಂಡಿರ್ತೀವಿ. ಇದು 100 ಲೀಟ್ರ್ ನೀರಿಗೆ ಹಾಕ್ಕೊಂಡು ಕಿಪ್ಯಾಕ್ಸ್ ಏನದ ನಾವು 2 ml ಹಾಕಿರ್ತೀವಿ ರೀ. ಫಾಸ್ಟ್ರ ಏನದ 2 ಗ್ರಾಮ ಅಥವಾ 3 ಗ್ರಾಮ ಫಾಸ್ಟ್ರ ಹಾಕೋತೀವಿ ರೀ. ನಾವು ವಿಶೇಷ ಏನದ ಯೂಸ್ ಮಾಡೋದು ಕಿಪ್ಯಾಕ್ಸ್ ಅಲ್ಲೇ ರೀ. ಹಾಗಾಗಿ ಈ ರೀತಿ ಮಾಡಿಕೊಂಡು ನಾವು ಹಾಕ್ತೀವಿ ರೀ. ಇನ್ನು ಮುಂದೆ ಇಲ್ಲೊಂದು ಸಮಸ್ಯೆ, ದೊಡ್ಡ ಸಮಸ್ಯೆ ಆಗಿಬಿಡ್ತದೆ ನಮ್ಗೆ. ಏನಾಗಿಬಿಡ್ತದೆ ರೀ, ಸ್ವಲ್ಪ ಲೇಬರ್ನ ಇಲ್ಲಿ ಆ್ಯಕ್ಟಿವ್ ಆಗಿರೋದವ್ರನ್ನ ಲೇಬರ್ನ ಈ ಜಾಗನಾಗ ನಾವು ಬಿಡಬೇಕಾಗ್ತದೆ ರೀ. ಕರೆಕ್ಟ್ ಟೈಮಿಂಗ್ ನಿಂದ್ರಿಸ್ಬೇಕಾಗ್ತದೆ. ಅವ್ರೇನದ ನಮಗೆ ಏನದ ಟೈಮಿಂಗ್ ಕವರ್ ಆಗಬೇಕು. ಅಷ್ಟೊಳಗೆ ಅದು ಅವರು ಟ್ರೇ ಬಿಟ್ಟಿರ್ಬೇಕು, ಇಲ್ಲ ಟ್ರೇನ ಎತ್ತಿ ತೆಗಿಬೇಕು. ಹೀಗೆಲ್ಲ ಕೆಲಸಗಳು ಇರ್ತಾವೆ. ಅದನ್ನು ಆ್ಯಕ್ಟಿವ್ ಇದ್ದಂಥ ರೈತರನ್ನೇ ಈ ಜಾಗನಾಗ ಇದು ಲೇಬರ್ನ ಬಿಟ್ಟು ನಾವೇನದು ಇಲ್ಲಿ ಕೆಲಸ ಮಾಡಬೇಕಾಗ್ತದೆ. ಇಲ್ಲೇನದ ನೋಡಿರಿ, ಕೆಲವೊಂದು ರೈತರು ಏನು ಮಾಡ್ಕೊತಾರೆ, 1 ತಾಸಿನ ತನಕ 3 ನಿಮಿಷ ಕರೆಕ್ಟಾಗಿ ಎತ್ತಾರೆ. ಸ್ವಲ್ಪ ಜಾಸ್ತಿ ಆಯ್ತಂದ್ರೆ ಏನಾಗ್ಬಿಡ್ತದೆ ರೀ, ಅದ್ರ ಕಲರ್ ಚೇಂಜಸ್ ಆಗ್ಲಿಕ್ಕೆ ಚಾಲು ಮಾಡ್ತದೆ. ನೀವು ಅವಾಗ ನೋಡಿರ್ಬೇಕು ರೀ, ನೀವು ಶೆಡ್ ಒಳಗೆ ನೋಡಿರ್ತೀರಿ. ಆದರೂ ನೀವು ಗಮನಿಸಿರಲ್ಲ. ಅದಕ್ಕೆ ಒಂದು ಜಾಳ್ಗೆ ಏನದ, ಒಂದು ಹಳದಿ ಜೋಳು ಕರೆಕ್ಟ್ ಇರ್ತದೆ, ಒಂದು ಜಾಳ್ಗೆ ಸ್ವಲ್ಪ ಕಪ್ಪಾಗಿರ್ತದೆ, ಮತ್ತೊಂದು ಜಾಳ್ಗೆ ಏನದ ಸೇಮ್ ಇರ್ತದೆ. ಹಿಂಗೆ ಹೆಚ್ಚು ಕಡಿಮೆ ಯಾಕಾಗ್ತದಂದ್ರೆ, ಈ ಫಸ್ಟ್ ಟೈಮ್ದಾಗ ನಾವು 3 ನಿಮಿಷ ಟೈಮಿಂಗ್ ಕರೆಕ್ಟ್ ನಾವು ಎದ್ದಲಿಲ್ಲ ಅಂದ್ರೆ ಏನಾಗ್ಬಿಡ್ತದೆ ರೀ, ಈ ಸಮಸ್ಯೆ ಹೆಚ್ಚು ಜಾಸ್ತಿ ಬಿಟ್ಟೇವೆ ಅಂದ್ರೆ ಕೆಂಪು ಆಗ್ತದೆ ರೀ. ಈಗ ಅದು ಲೆವೆಲ್ ಬಿಟ್ಟೇವೆ ಅಂದ್ರೆ ಹಳದಿ ಇರ್ತದೆ. ನಮಗೆ ಬೇಕಾದಂಥ ಕಲರ್ ಏನಾಗ್ತದೆ ರೀ, ಹೆಚ್ಚು ಕಡಿಮೆಯಾಗಿ ಕಲರ ಇದ್ರಾಗ ಡ್ಯಾಮೇಜ್ ಆಗೋಂಥ ಜಾಸ್ತಿ ಚಾನ್ಸಸ್ ಇರ್ತದೆ. ಆಮೇಲೆ 1 ತಾಸು ಆದ ನಂತರ 2ನೇ ತಾಸಿನ ತನಕ ಏನು ಮಾಡ್ತೀವಿ ರೀ, 4 ನಿಮಿಷ ಬಿಡ್ತೀವಿ. ಆಮೇಲೆ 2ನೇ ತಾಸಿನಿಂದ 3ನೇ ತಾಸಿನ ತನಕ ಏನಿರ್ತದಲ್ಲ ರೀ, ಅಲ್ಲೇನದ ನಾವು 5 ನಿಮಿಷ ಎತ್ತೀವಿ ರೀ. 5 ನಿಮಿಷ ಎದ್ದಿದ್ದೇವಂದ್ರೆ ಏನಾಗ್ಬಿಡ್ತದೆ ರೀ, ಫಸ್ಟ್ನೇ 1 ತಾಸಿನ ಒಳಗೆ 120 ಟ್ರೇ ನಾವು ಎದ್ದು ತೆಗೆದಿರ್ತೀವಿ. 2ನೇ ಟೈಮಿಂಗ್ 4 ನಿಮಿಷದ ಟೈಮಿಂಗ್ ಏನಿರ್ತದಲ್ಲ ರೀ, ಅವಾಗ 80 ಟ್ರೇ. ಆಮೇಲೆ ಮುಂದೆ 3ನೇ ತಾಸಿನ ಟೈಮಿಂಗ್ ಒಂದು ಇರ್ತದಲ್ಲ ರೀ, ಅವಾಗ 60 ಟ್ರೇ. ಟೋಟಲಿ ನಮ್ಮದು 260 ಟ್ರೇ ನಾವು ಮಿನಿಮಮ್ ಕಂಪಲ್ಸರಿ ಎದ್ದು ತೆಗೆದಿರ್ತೀವಿ. ಈಗ ಏನಾಗ್ಬಿಟ್ಟದೆ ರೀ, ಲೇಬರ್ ಸಮಸ್ಯೆ ದೊಡ್ಡದಾಗ್ಯಾರ. ಹಾಗಾಗಿ ಏನು ಮಾಡಿಬಿಡ್ತಾರೆ ರೈತರು, 3 ನಿಮಿಷಗೊಮ್ಮೆ 3 ತಾಸು ಅನ್ನೋದು 3 ನಿಮಿಷ ಇಟ್ಟು ಕೆಲಸ ಮಾಡ್ತಾರೆ. ಆ ಟೈಮ್ದಾಗ ನಾವೇನು ಮಾಡ್ಬೇಕು ಗೊತ್ತದೇನು ರೀ, ಈ ಪ್ರತಿ ಒಂದು ಗಂಟೆ 1 ತಾಸು ಆದ ಬಳಿಕ ಏನು ಮಾಡ್ತೀವಿ ರೀ, 1 ಲೀಟ್ರ್ ಆಯಿಲ್. 1 ಗಂಟೆ ಆಯ್ತಂದ್ರೆ ಅದ್ರ ಕೆಪಾಸಿಟಿ ಕಮ್ಮಿ ಆಕ್ಕೊಂತ ಬರ್ತದೆ. 25% ಕಡಿಮೆ ಆಗ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಅದಕ್ಕೆ ಎಕ್ಸ್ಟ್ರಾ ಹಾಕ್ಕೋಬೇಕು. ಎಕ್ಸ್ಟ್ರಾ ಹೆಂಗೆ ಹಾಕೊಳ್ಳಿಲ್ಲ ಅಂತಂದ್ರೆ ನೀವು ಟೈಮಿಂಗ್ ಹೆಚ್ಚು ಮಾಡಬೇಕು. ಟೈಮಿಂಗ್ ಹೆಚ್ಚು ಮಾಡಬೇಕು. ಈಗ 2ನೇ ತಾಸಿಗೆ 4 ನಿಮಿಷ ಹೇಳ್ತೀನಲ್ಲ, ಹಂಗೆ ಟೈಮಿಂಗ್ ಹೆಚ್ಚು ಮಾಡ್ಕೋಬೇಕು. ಆಮೇಲೆ ಇನ್ನೊಂದು ಏನಾಗ್ಬಿಡ್ತದೆ, ಈಗ 1200 ಗ್ರಾಮ ಕಾರ್ಬೋನೇಟ, 1 ಲೀಟ್ರ್ ಆಯಿಲ್, ಆಮೇಲೆ ಸ್ವಲ್ಪ ನೀರು ಕಡಿಮೆ ಆಗಿರ್ತದೆ, ಅವಿಟ್ಟು ನೀರು ಹಾಕ್ಕೊಂಡು ಬಿಡೋದು. ಹಾಕ್ಕೊಂಡು ನಾವು ಎತ್ಕೊಂತ ಹೋಗ್ಬಿಟ್ಟೇವು ಅಂದ್ರೆ ಕಲರ್ಗೆ ಯಾವುದೇ ಡ್ಯಾಮೇಜ್ ಆಗಂಗಿಲ್ಲ. ಇದು 3 ತಾಸು ಎಕ್ಸ್ಪೈರಿ ಇದು ಔಷಧ. 3 ತಾಸಿನಕ್ಕಿಂತ ಜಾಸ್ತಿ ಇಟ್ಟೇವಂದ್ರೆ ಏನಾಗ್ಬಿಡ್ತದೆ ರೀ, ಕಲ್ಲರ್ ಒಳಗೆ ಡ್ಯಾಮೇಜ್ ಆಗ್ತದೆ. ಆಮೇಲೆ ಕಾಳಿನ ಮೇಲೆ ಮಣ್ಣಿನ ಅಂಶ ಕೂತಿರ್ತದೆ ರೀ. ನಾವು ಟ್ರೇಗಳ್ದಾಗ ಅಥವಾ ಕಾಳಿನ ಮೇಲೆ ಔಷಧಿ ಸ್ಪ್ರೇ, ಈ ಗಾಳಿಗೆ ಹಂಗೆ ಬಂದು ಕಾಳಿನ ಮೇಲೆ ಏನು ಕೂತಂಥ ಪೌಡ್ರ್ ಇರ್ತದಲ್ಲ, ಒಟ್ಟು ಅಲ್ಲಿ ನೀರಿನ ಒಳಗೆ ಇರ್ತದೆ ರೀ. ಈಗ ನಾವು ಸಾಕಷ್ಟು ಔಷಧಗಳು ಹೊಡೆದಿರ್ತೀವಿ, ಎಲ್ಲ ಕಾಳು ಮೇಲೆ ಇರ್ತದೆ, ಅದು ಉದುರಿ ಹೋಗಿರಂಗಿಲ್ಲ. ಅದನ್ನು ನೀರಾಗಿ ನಾವು ಡಿಪ್ಪಿಂಗ್ ಆಯಿಲ್ ನೀರೊಳಗೆ ಎದ್ದಿದ್ದೇವಂದ್ರೆ, ಔಷಧದಾಗ ಎದ್ದಿದ್ದೇವಂದ್ರೆ ಅಲ್ಲಿ ಉಳ್ಕೊಂಡು ಏನಾಗ್ಬಿಡ್ತದೆ ರೀ, ಔಷಧ ರಿಟರ್ನ್ ಕೆಟ್ಟುಬಿಡ್ತದೆ. ಏನಾಗಿಬಿಡ್ತದೆ ರೀ, ನಮ್ಗೆ ಕಲರ್ ಡೌನ್ ಆಗ್ತದೆ, ಇಲ್ಲ ಜಲ್ದಿ ಒಣಗಾಗಿಲ್ಲ, ನೀರುಗಳಾಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಿಂಗೆ ಈ ಸಮಸ್ಯೆಗಳು ಆಗ್ತವೆ. ಆಮೇಲೆ ಶೆಡ್ ಒಳಗೆ ಹಾಕೋ ಟೈಮ್ದಾಗ ರೀ, ಗೊನೆಗೆ ಸ್ವಲ್ಪ ಅಂತರ ಇಟ್ಕೊಂಡು ಹಾಕಿರಿ. ಯಾಕಂತಂದ್ರೆ ನಂದು ಮಾಲ್ ಜಾಸ್ತಿ ಅದ, ನಾ ದಿಪ್ಪು ಒಗಿತೀನಿ,
ತಳಗೆ ಒಗಿತೀನಿ. ಅದು ನಮ್ಗೆ ಶೆಡ್ ಏನದ 100 ಫೂಟಿನ ಶೆಡ್ಡಿಗೆ ಏನದ್ರಿ ಮಿನಿಮಮ್ 3 ಟನ್ನಿಗೆ 1 ಕ್ವಿಂಟಲ್ ಕಡಿಮೆ ಆಗೋ ಒಂದು ಲೆಕ್ಕಾಚಾರ ಇರ್ತದೆ. ನಮ್ಗೆ 2.5 ಟನ್ನೇ ಆಗೋಲ್ಲ ರೀ. ಕಲರ್ ಕ್ವಾಲಿಟಿ ಬರ್ತದೆ, ಜಲ್ದಿ ಒಣಗ್ತದೆ. ಹಾಗಾಗಿ ಏನದ ನಾವು ಈ ರೀತಿ ಒಂದು ಶೊಡಿಲ್ ಹಾಕ್ಕೊಂಡು ನಾವು ಕರೆಕ್ಟಾಗಿ ಮಾಡ್ಕೊತ ಹೋದೆವಂದ್ರೆ ಏನಾಗ್ಬಿಡ್ತದೆ ರೀ, ಕಲ್ಲರ್ ಒಳಗೆ ಯಾವುದೇ ಮಿಸ್ಟೇಕ್ ಆಗಂಗಿಲ್ಲ. ಯಾಕಂತಂದ್ರೆ ಭಾಳಷ್ಟು ರೈತರು ಕೆಲವೊಂದು ತಪ್ಪುಗಳಿಂದ ಏನಾಗ್ಬಿಡ್ತದೆ ರೀ, ಕಲರ್ ಡೌನ್ ಆಗ್ತದೆ. ಒಂದು ಸ್ವಲ್ಪ ಕಲರ್ ಡೌನ್ ಆಯ್ತಂದ್ರೆ ನಮ್ಮದು 10 ರಿಂದ 20 ರೂಪಾಯಿ ರೇಟ್ ಡೌನ್ ಆಗ್ತದೆ. 1 ಟನ್ನಿಗೆ 10 ರೂಪಾಯಿ ಡೌನ್ ಆಯ್ತಂದ್ರೆ 10,000 ಲಾಸ್ ಆಗ್ತದೆ ನಮಗೆ. 20 ರೂಪಾಯಿ ಕಡಿಮೆ ಆಯ್ತಂದ್ರೆ 20,000 ಡೌನ್ ಆಗ್ತದೆ. ಹಾಗಾಗಿ ನಾವೇನು ಮಾಡಬೇಕಾಗ್ಯದ್ರಿ, ಇಲ್ಲಿ ಒಂದು ಸ್ವಲ್ಪ ಮುನ್ನೆಚ್ಚರಿಕೆ. ಏನೂ ಇಲ್ಲ, ನಾವು ಮಾಡೋ ಕೆಲಸ ಮಾಡ್ತಿರ್ತೀವಿ. ಒಂದು ಜರ ನಮ್ಮಲ್ಲಿ ಕ್ರಮಬದ್ಧವಾಗಿ ಮಾಡಿದೆವು ಅಂದ್ರೆ ಏನಾಗ್ಬಿಡ್ತದೆ ರೀ, ಯಾವುದೇ ತೊಂದರೆ ಆಗಂಗಿಲ್ಲ. ಮತ್ತು ಜಾಸ್ತಿ ಕಾಳು ಹಾಲಾರಂಗೆ ನೋಡ್ಕೋಬೇಕು ರೀ ನಾವು. ತೆಳಗಿನ ಮಂತರ್ದಾಣಿ ಕಾಳು ಏನದ ಜಾಸ್ತಿ ರೀ, ಅದಕ್ಕೆ ರೇಟ್ ಕೊಡೋದೇ ಇಲ್ಲ. ಅದಕ್ಕೇನದ ನೀವು ಕರೆಕ್ಟಾಗಿ ಕಾಳನ್ನು ಏನು ಮಾಡಿಬಿಡ್ಬೇಕು ರೀ, ಕಡಿಮೆ ಕಾಳು ಉದ್ರಂಗೆ ಅಲ್ಲಿ ಪ್ಲಾಟ್ನಾಗೆ ನಾ ಹೇಳೀನಿ ರೀ, ಇಂದು ಸಾಕಷ್ಟು ವೀಡಿಯೋಗಳ್ದಾಗ ಹೇಳೀನಿ ರೀ. ಕಾಳು ಉದುರ್ಲಾರಂಗೆ ಮಾಡ್ಬೇಕಂದ್ರೆ ಯಾವ ಔಷಧ ಸ್ಪ್ರೇ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳೀನಿ. ಆ ವಿಡಿಯೋಗಳ್ದಾಗ ನೋಡಿಕೊಂಡು ಆ ರೀತಿ ಕೆಲಸ ಮಾಡಿಕೊಂಡು ನಾವು ಶೆಡ್ ಒಳಗೆ ಹಾಕಂಬ್ರಿ. ಇನ್ನು ಶೆಡ್ ಒಳಗೆ ಹಾಕಿದ ತಕ್ಷಣ ಸ್ಪ್ರೇಗಳು ಬರ್ತಾವೆ ರೀ. ಇದು ಹಂತವಾಗಿ ಸ್ಪ್ರೇ ಇರ್ತಾವೆ. ನಾವು ಎಷ್ಟನೇ ದಿವ್ಸಿಗೆ ಫಸ್ಟ್ನೇ ಸ್ಪ್ರೇ ಎಷ್ಟನೇ ದಿವ್ಸಿಗೆ ಮಾಡಬೇಕು, 2ನೇ ಸ್ಪ್ರೇ ಎಷ್ಟು ದಿವಸ ಆದ ಬಳಿಕ ಮಾಡಬೇಕು, 3ನೇ ಸ್ಪ್ರೇ ಎಷ್ಟು ದಿವಸ ಆದ ಬಳಿಕ ಮಾಡಬೇಕು. ಆಮೇಲೆ ನಾವು ಬಟ್ಟೆ ಕೊಡೋ ಮುಂದೆ ಗಂಧಕ್ಕೆ ಹೋಗಿ ಕೊಟ್ಟು ಕಲರ್ ಮಾಡ್ತೇವಲ್ಲ ರೀ, ಆ ಕಲರ್ ಮಾಡೋ ಟೈಮ್ದಾಗ ಎಷ್ಟು ಪ್ರಮಾಣ ಹಾಕಬೇಕು, ಆಯಿಲ್ ಹಾಕಬೇಕು ಅಥವಾ ಹಾಕಬಾರ್ದು, ಓನ್ಲಿ ಕಾರ್ಬೋನೇಟ್ ಹೊಡಿಬೇಕು, ಇನ್ನು ಬೇರೆ ಯಾವುದಾರೇ ಔಷಧ ಹೊಡಿಬೇಕು. ಈ ರೀತಿ ನಾವು ಒಂದು ಸ್ವಲ್ಪ ತಿಳ್ಕೊಬೇಕು ರೀ. ತಿಳ್ಕೊಂಡು ಅದ್ರ ಪ್ರಕಾರ ಹೊಡಿಬೇಕು. ಇದ್ರ ವಿಷಯ ಏನದ ನಾವು ಮುಂದಿನ ವಿಡಿಯೋದಾಗ ನಾ ಡಿಟೇಲಾಗಿ ಹೇಳ್ತೀನಿ ರೀ. ಶೆಡ್ ಒಳಗೆ ಹಾಕಿದ ಬಳಿಕ ಏನೆಲ್ಲ ಕ್ರಮಗಳನ್ನು ಅನುಸರಿಸಿದ್ರೆ ನಮ್ಗೇನದ ಫಾಸ್ಟ್ 12 ದಿವ್ಸನಾಗ ಅಥವಾ 13 ದಿವ್ಸನಾಗ ಅದಕ್ಕಿಂತಲೂ ಕಡಿಮೆ ದಿವ್ಸನಾಗೂ ನಮಗೆ ಒಣಗಿಸ್ಕೊಳಕ್ಕೆ ಅವಕಾಶ ಅದ. ಒಣಗಿಸಿದೆವು ಅಂದ್ರೆ ಏನಾಗ್ಬಿಡ್ತದೆ ರೀ, ಇನ್ನೊಂದು ಏನದ ನಮ್ಮದು ವಿಶೇಷವಾಗಿ ಕಾಯಿ ಕಟ್ ಮಾಡಿ ಶೆಡ್ನಾಗ ಹಾಕೋ ಟೈಮ್ದಾಗ ಮಳೆ ಓಡಾಡ್ತಿರ್ತದೆ, ಬರ್ತದೆ. ಎಲ್ಲೋ ನಮ್ಮ ಊರು ಬಿಟ್ಟು ಒಂದು 10 ಕಿಲೋಮೀಟ್ರ್ ದೂರ ಮಳೆ ಆದರೂ ನಮ್ಮ ಮುನಕ್ಕೆ ಒಣಗಂಗಿಲ್ಲ, ತಂಪಿರ್ತದೆ. ಆ ಟೈಮ್ದಾಗ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸ್ಬೇಕಾಗ್ತದೆ ನಾವು. ಅದು ಯಾವ ರೀತಿ ಏನು ಡ್ಯಾಮೇಜ್ ಆಗ್ಲಾರಂಗೆ ಎಂಥ ಮಳೆ ಆಗಲಿ ಏನೇ ಆಗಲಿ 12 ರಿಂದ 13 ದಿವ್ಸನಾಗ ನಮ್ಮ ಮುನಕ್ಕೆ ಒಣಗಬೇಕು. ಆಮೇಲೆ ಕಲರ್ ಡ್ಯಾಮೇಜ್ ಆಗಬಾರ್ದು ಅನ್ನೋ ಒಂದು ಯಾವ ರೀತಿ ಮಾಹಿತಿ ಅದ, ಯಾವ ರೀತಿ ಅದಕ್ಕೊಂದು ಪ್ರೊಸೀಜರ್ ಅದ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಾಗ ಹೇಳ್ತೀನಿ ರೀ. ನಮಸ್ಕಾರ.